ಮೇಡಮ್, ಇದೊಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನನ್ನ ಸ್ನೇಹಿತರೊಬ್ರು ನನಗೆ ಕೊಟ್ಟಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ, ನನಗೆ ಇದರಿಂದ ಏನು ಉಪಯೋಗ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು. ಹೌದಾ ಸರ್? ಹೌದು. ಕ್ರಿಸ್ಟಲ್ಸ್ ನ ಈಗ ತುಂಬಾ ಜನ ಉಪಯೋಗಿಸ್ತಾರೆ ಸರ್. ಇಂಥ ಕ್ರಿಸ್ಟಲ್ಸ್ ನ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ 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 ಉಪಯೋಗತೆಯನ್ನ ತೋರಿಸ್ತಾ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಕ್ರಿಸ್ಟಲ್ಸ್ ಅನ್ನೋದು ನ್ಯಾಚುರಲ್ ರಿಸೋರ್ಸ್. ಈ ಕ್ರಿಸ್ಟಲ್ಸ್ ಅಲ್ಲಿ ನ್ಯಾಚುರಲ್ ಸಿಗುತ್ತೆ, ಅದರಲ್ಲಿ ರಿಯಲ್ ಮತ್ತೆ ಅನ್ರಿಯಲ್ ಕ್ರಿಸ್ಟಲ್ಸ್ ಕೂಡ ಇರುತ್ತೆ, ಪ್ಲಾಸ್ಟಿಕ್ ಕ್ರಿಸ್ಟಲ್ಸ್ ಇರುತ್ತೆ. ಅದರ ಐಡೆಂಟಿಫಿಕೇಶನ್ ಮೊದಲಿಗೆ ಇರಬೇಕು. ಜೊತೆಗೆ ನಾವು ಕ್ರಿಸ್ಟಲ್ಸ್ ನ ಬಳಸೋದ್ರಿಂದ ಹೇಗೆ ಇದು ಉಪಯೋಗ ಆಗುತ್ತೆ ಅಂದ್ರೆ, ಇದು ಆಕ್ಟಿವೇಟ್ ಆಗ್ಬೇಕು. ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿರಬೇಕು. ನಿಮ್ಗೆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅದಕ್ಕೆ ಒಂದು ವ್ಯಾಲ್ಯೂ ಬರಲ್ಲ, ಅದೇ ರೀತಿಯಲ್ಲಿ ಇದಕ್ಕೆ ಕೂಡ ಕ್ರಿಸ್ಟಲ್ಗಳ ಬಗ್ಗೆ ನೀವು ತಿಳ್ಕೋಬೇಕು ಅನ್ನೋದಿದ್ರೆ, ನಾವು ಇದೇ 29ನೇ ತಾರೀಕು ಜೂನು ಮನಿ ಮೈಂಡ್ಸೆಟ್ ಮಾಸ್ಟರಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಕ್ರಿಸ್ಟಲ್ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಖಂಡಿತವಾಗಿ ನೀವು ಎಲ್ಲರೂ ಬಂದು ಇದರ ಒಂದು ಸದುಪಯೋಗನ ಪಡ್ಕೋಬೇಕು. ಇದೇ ಶಂಕರ ಮಠದ ಹತ್ರ ಇರುವಂತಹ MLA ಆಫೀಸ್ ನಲ್ಲಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಸ್ಪಾನ್ಸರ್ ಮಾಡ್ತಾ ಇರೋಂಥವ್ರು ಹಾಗೆ ನಡೆಸ್ಕೊಡ್ತಾ ಇರೋಂಥವ್ರು BSM ಅಂದ್ರೆ ಬಿಸ್ನೆಸ್ ಸಕ್ಸಸ್ ಮಂತ್ರ ಒಂದು ಗ್ರೂಪ್ ನಿಂದ ನಡೆಸ್ಕೊಡ್ತಾ ಇರೋಂತಹ ಕಾರ್ಯಕ್ರಮ. ಖಂಡಿತವಾಗಿ ತಾವೆಲ್ಲರೂ ಬರ್ಬೇಕು, ಈ ಒಂದು ಕಾರ್ಯಕ್ರಮದ ಉಪಯೋಗನ ಪಡ್ಕೋಬೇಕು. ಇದೊಂದು 3 ಗಂಟೆಗಳ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಸ್ಕ್ರೋಲ್ ಬಾರ್ ನಲ್ಲಿ ನಾವು ನಮ್ಮ ಅಡ್ರೆಸ್ ಹಾಗೂ ಫಾರಮ್ಸ್ ನ ಕೊಟ್ಟಿರ್ತೀವಿ. ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ನಿಮ್ಮ ಸ್ಥಳವನ್ನ ನೀವು ಈಗಲೇ ಹಾಜರಿ ಪಡಿಸ್ಕೊಳ್ಳಿ. ಈಗಲೇ ನೀವು ಬುಕ್ ಮಾಡ್ಕೋಬೇಕು, ಯಾಕಂದ್ರೆ ಸ್ಥಳಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಿಸ್ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನ MLA ಆಫೀಸ್ ನಲ್ಲಿ ಹಮ್ಮಿಕೊಂಡಿರ್ತೀವಿ. ಖಂಡಿತವಾಗಿ ತಾವೆಲ್ಲ ಬರ್ಬೇಕು, ಈ ಒಂದು ಕಾರ್ಯಕ್ರಮದ ಪ್ರಯೋಜನನ ಪಡ್ಕೋಬೇಕು. ಹಾಗೆ ಯಾವ ಕ್ರಿಸ್ಟಲ್ ಹಾಕೊಂಡ್ರೆ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನೀವೆಲ್ಲ ಬನ್ನಿ. ನಾನು ನಿಮಗೆ ಕಾಯ್ತಾ ಇರ್ತೀನಿ.